Hi everyone, welcome back to Linux Fundamental Series. So ನಾವು ಲಾಸ್ಟ್ ಎಪಿಸೋಡ್ ಅಲ್ಲಿ ಬೇಸಿಕ್ ಕಮಾಂಡ್ಸ್ ಲೈಕ್ ವರ್ಕಿಂಗ್ ಡೈರೆಕ್ಟರ್ ನ ಪ್ರಿಂಟ್ ಮಾಡೋದಾಗಿರ್ಬೋದು, ಕಂಟೆಂಟ್ಸ್ ನ ಲಿಸ್ಟ್ ಮಾಡೋದಾಗಿರ್ಬೋದು, ಆಮೇಲೆ ಡೈರೆಕ್ಟರೀಸ್ ನ ಚೇಂಜ್ ಮಾಡೋದಾಗಿರ್ಬೋದು, ಈ ರೀತಿ ಬೇಸಿಕ್ ಕಮಾಂಡ್ಸ್ ನ ನೋಡ್ಕೊಂಡಿದ್ವಿ. ಅದೇ ರೀತಿ ಕೆಲವೊಂದು ಕಮಾಂಡ್ಸ್ ಗೊತ್ತಾಗ್ಲಿಲ್ಲ ಅಂದ್ರೆ ಹೇಗೆ ಮ್ಯಾನ್ಯುವಲ್ ಪೇಜ್ ನ ಹೇಗೆ ಓಪನ್ ಮಾಡೋದು ಅಂಡ್ ಅದರಲ್ಲಿ ಹೇಗೆ ಕಮೆಂಟ್ಸ್ ನ ಎಕ್ಸ್ಪ್ಲೋರ್ ಮಾಡೋದು ಅನ್ನೋದನ್ನ ನೋಡ್ಕೊಂಡ್ವಿ. ಸೊ ಈ ಎಪಿಸೋಡ್ ಅಲ್ಲಿ ಯೂಸರ್ ಮ್ಯಾನೇಜ್ಮೆಂಟ್ ಅಂಡ್ ಗ್ರೂಪ್ ಮ್ಯಾನೇಜ್ಮೆಂಟ್. ಸೊ ಬೇಸಿಕ್ ಆಕ್ಷನ್ಸ್ ಲೈಕ್ ಯೂಸರ್ ನ ಕ್ರಿಯೇಟ್ ಮಾಡೋದಾಗಿರ್ಬೋದು ಅಥವಾ ಒಬ್ರು ಗ್ರೂಪ್ ನ ಕ್ರಿಯೇಟ್ ಮಾಡೋದಾಗಿರ್ಬೋದು. ಸೊ ಯೂಸರ್ ಪಾಸ್ವರ್ಡ್ ಸೆಟ್ ಮಾಡೋದಾಗಿರ್ಬೋದು, ಒಬ್ರು ಯೂಸರ್ ನ ಪರ್ಟಿಕ್ಯುಲರ್ ಗ್ರೂಪ್ ಆಡ್ ಮಾಡೋದಾಗಿರ್ಬೋದು. ಈ ರೀತಿ ಒಂದು ಫಂಡಮೆಂಟಲ್ ಆಕ್ಷನ್ಸ್ ಯೂಸರ್ ಮ್ಯಾನೇಜ್ಮೆಂಟ್ ಅಂಡ್ ಗ್ರೂಪ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಿರೋ ಒಂದು ಫಂಡಮೆಂಟಲ್ ಆಕ್ಷನ್ಸ್ ನ ಹೇಗ್ ಮಾಡೋದು ಥ್ರೂ ಕಮೆಂಟ್ಸ್ ಅನ್ನೋದನ್ನ ಈ ಎಪಿಸೋಡ್ ಅಲ್ಲಿ ನೋಡೋಣ. ಸೊ ಲೆಟ್ ಅಸ್ ಓಪನ್ ಅವರ್ ಟರ್ಮಿನಲ್. ಓಕೆ, ಸೊ ನಾವಿವಾಗ ಆಲ್ರೆಡಿ ಬೇಸಿಕ್ ಆಕ್ಷನ್ಸ್ ಜೊತೆ ಫೆಮಿಲಿಯರ್ ಆಗಿದ್ದೀವಿ. ಸೊ ಇನ್ನೊಮ್ಮೆ ಕೆಲವೊಂದನ್ನ ರಿವೈಸ್ ಮಾಡೋದಾಗಿದ್ದಿದ್ರೆ, ಸೊ ದ ಫಸ್ಟ್ ಕಮಾಂಡ್ ವರ್ಕಿಂಗ್ ಡೈರೆಕ್ಟರ್ನ ಪ್ರಿಂಟ್ ಮಾಡಬೇಕು ಅನ್ನೋದಿದ್ರೆ ವಿ ಆರ್ ಇನ್ ಹೋಮ್ ಡೈರೆಕ್ಟರಿ, ವೇಸ್ಟ್ ದ ಕಂಟೆಂಟ್ಸ್, ಚೇಂಜ್ ದ ಡೈರೆಕ್ಟರಿ, ವೇಸ್ಟ್ ದ ಕಂಟೆಂಟ್, get back to the previous working directory and clear the terminal. Okay, so first ಒಂದು ಯೂಸರ್ ಐ ಡಿ ಅಥವಾ ಒಂದು ಯೂಸರ್ ಅಕೌಂಟ್ ನ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ರೆ ನಾವು ಯೂಸ್ ಮಾಡೋ ಇಲ್ಲಿ ಫಸ್ಟ್ ಕಮಾಂಡ್. ಸೊ ಅಫ್ಕೋರ್ಸ್ ಇಟ್ಸ್ ಎ ಸ್ಪೆಷಲ್ ಆಕ್ಷನ್. ಸೊ ವಿ ಯೂಸ್ sudo super user do sudo add user and ಯೂಸರ್ ನೇಮ್. ನೀವು ಯಾವ ಒಬ್ಬರು ಯೂಸರ್ ನೇಮ್ ಅಲ್ಲಿ ನೀವು ಯೂಸರ್ನ ಆಡ್ ಮಾಡ್ಬೇಕಂತ ಇರ್ತೀರ, ಅವ್ರ ಯೂಸರ್ ನೇಮ್ ಪ್ರಿಂಟ್ ಮಾಡ್ತೀರ. ಫಾರ್ ಎಕ್ಸಾಂಪಲ್ user1. ಸೊ ನೀವು sudo ಕಮಾಂಡ್ ನ ಯೂಸ್ ಮಾಡ್ತಿರೋದ್ರಿಂದ ಕರೆಂಟ್ಲಿ ನೀವು ಯಾವ ಯೂಸರ್ ಆಗಿ ಲಾಗಿನ್ ಆಗಿರ್ತೀರ ಆ ಯೂಸರ್ನ ಅಥೆಂಟಿಕೇಟ್ ಮಾಡೋದಕ್ಕೋಸ್ಕರ ಪಾಸ್ವರ್ಡ್ ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ಜಸ್ಟ್ ಎಂಟರ್ ಯುವರ್ ಪಾಸ್ವರ್ಡ್ ಅಂಡ್ ಕ್ಲಿಕ್ ಎಂಟರ್. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಆಡಿಂಗ್ user1 ಯೂಸರ್ ಕ್ರಿಯೇಟ್ ಆಗಿದೆ. ಸೊ ಇಲ್ಲಿ ಬೇಸಿಕ್ ಆಗಿ ನೀವು ಒಂದು ಯೂಸರ್ ಅಕೌಂಟ್ ನ ಕ್ರಿಯೇಟ್ ಮಾಡ್ತಿದ್ದೀರಾ ಅಂತಂದ್ರೆ ನ್ಯೂ ಯೂಸರ್ ಕೂಡ ಕ್ರಿಯೇಟ್ ಆಗುತ್ತೆ ಅಂಡ್ ಗ್ರೂಪ್ ಕೂಡ ಕ್ರಿಯೇಟ್ ಆಗುತ್ತೆ ವಿತ್ ಇನ್ ಸೇಮ್ ಐ ಡಿ. ಸೇಮ್ ನೇಮಲ್ಲಿ ನಿಮಗೆ ಒಂದು ಯೂಸರ್ ಅಕೌಂಟ್ ಕೂಡ ಕ್ರಿಯೇಟ್ ಆಗುತ್ತೆ, ಒಂದು ಗ್ರೂಪ್ ಕೂಡ ಕ್ರಿಯೇಟ್ ಆಗುತ್ತೆ. ಅದು ಹೇಗೆ ಏನದು ಅಂತನ್ನ ಫ್ಯೂಚರಲ್ಲಿ ಇನ್ ಡೀಟೇಲ್ ಆಗಿ ನೋಡೋಣ. ಇವಾಗ ಜಸ್ಟ್ ಯೂಸರ್ ಕ್ರಿಯೇಷನ್ ಪ್ರೋಸೆಸ್ನ ಕಾನ್ಸಂಟ್ರೇಟ್ ಮಾಡೋದಾದ್ರೆ, ಸೊ ನೆಕ್ಸ್ಟ್ ಯು ಹ್ಯಾವ್ ಟು ಕ್ರಿಯೇಟ್ ಒನ್ ಸ್ಟ್ರಾಂಗ್ ಪಾಸ್ವರ್ಡ್. ಸೊ ಪಾಸ್ವರ್ಡ್ ಗೋಸ್ ನಿಮಗೆ ಏನಾದರೂ ಪಾಸ್ವರ್ಡ್ ಇರ್ಬೋದು, ಬಟ್ ಇಟ್ ರೆಕಮೆಂಡ್ಸ್ ಅಟ್ಲೀಸ್ಟ್ ಮಿನಿಮಮ್ ಆಫ್ 8 ಕ್ಯಾರೆಕ್ಟರ್ಸ್. ಸೊ ಮಿನಿಮಮ್ ಲೆಂತ್ ಆಫ್ ಕ್ಯಾರೆಕ್ಟರ್ಸ್ ಬಂದು 8 ಇದ್ರೆ ಅದು ಒಂದು ಸ್ಟ್ರಾಂಗ್ ಪಾಸ್ವರ್ಡ್ ಅಂತ ಕನ್ಸಿಡರ್ ಮಾಡುತ್ತೆ. ಓಕೆ, ಪಾಸ್ವರ್ಡ್ ಅಪ್ಡೇಟ್ ಆಗಿದೆ. ಸೊ ನೀವು ಇಲ್ಲಿ ಪಾಸ್ವರ್ಡ್ ಸೆಟ್ಟಿಂಗ್ ಪ್ರೋಸೆಸ್ ಮುಗ್ದಾದ್ಮೇಲೆ ಸೊ ಇಲ್ಲಿ ಯೂಸರ್ದು ಅಡಿಷನಲ್ ಇನ್ಫಾರ್ಮೇಶನ್ ಅಥವಾ ಡೀಟೇಲ್ಡ್ ಇನ್ಫಾರ್ಮೇಶನ್ ಇಲ್ಲಿ ಕೇಳುತ್ತೆ. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಪ್ರೊಸೀಡ್ ವಿತ್ ದಿಸ್ ಸ್ಟೆಪ್. ಸೊ ಐಲ್ ಆಡ್ ದಟ್ ಫುಲ್ ಯೂಸರ್ ನೇಮ್, user1, ರೂಮ್ ನಂಬರ್. ಯು ಕ್ಯಾನ್ ಸ್ಕಿಪ್ ಆಲ್ ಆಫ್ ದಿಸ್ ಆರ್ ನಿಮಗೆ ಬೇಕು ಅಂತಂದ್ರೆ ಡೆಮೋ ಡೇಟಾನ ಆ್ಯಡ್ ಮಾಡ್ಬೋದು. Is the information correct? Of course, yes. Adding the new user1 to the supplemental extra groups users. So users listಗೆ ಈ ಒಂದು ಯೂಸರ್ ಐ ಡಿ ಆ್ಯಡ್ ಆಯಿತು. ಸೊ ನಾರ್ಮಲ್ ಆಗಿ ನೀವು ಒಂದು ಹೊಸ ಯೂಸರ್ ಅಕೌಂಟ್ ಅಥವಾ ಯೂಸರ್ ಐ ಡಿನ ಕ್ರಿಯೇಟ್ ಮಾಡಿದ್ದೀರಾ ಅಂತಂದ್ರೆ ಆ ಒಂದು ಯೂಸರ್ ಅಕೌಂಟ್ ಬಂದು ಹೋಮ್ ಡೈರೆಕ್ಟರಿಯಲ್ಲಿ ಸೇವ್ ಆಗಿರುತ್ತೆ. ಆಸ್ ಯು ಸೀನ್ ಬಿಫೋರ್, ಈ ಯೂಸರ್ ಐ ಡಿ ಹೇಗೆ ಹೋಮ್ ಡೈರೆಕ್ಟರಿಯಲ್ಲಿ ಸೇವ್ ಆಗಿರುತ್ತೆ, ನೀವು ಆ ಹೋಮ್ ಡೈರೆಕ್ಟರಿಯಿಂದ ಹೇಗೆ ನೆಕ್ಸ್ಟ್ ಬೇರೆ ಬೇರೆ ಡೈರೆಕ್ಟರಿಗೆ ಚೇಂಜ್ ಮಾಡೋದಾಗಿರ್ಬೋದು, ನ್ಯಾವಿಗೇಟ್ ಮಾಡೋದಾಗಿರ್ಬೋದು ಮಾಡ್ತೀರಾ. ಸೊ ಇದು ಕೂಡ ಅದೇ ರೀತಿ ಹೋಮ್ ಡೈರೆಕ್ಟರಿಯಲ್ಲಿ ಸೇವ್ ಆಗಿರುತ್ತೆ. ಸೊ ಇಫ್ ಯು ಹ್ಯಾವ್ ಟು ವೆರಿಫೈ ಇಟ್ ಒನ್ಸ್, ಪ್ರಿಂಟ್ ಯುವರ್ ವರ್ಕಿಂಗ್ ಡೈರೆಕ್ಟರಿ. ಸೊ ನೀವು ಆಲ್ರೆಡಿ
ಯೂಸರ್ ಐ ಡಿ ಇಲ್ಲಿ ಡಿಸ್ಪ್ಲೇ ಆಗ್ತಿದೆ. ಈ ಯೂಸರ್ ಡೈರೆಕ್ಟರಿಯಲ್ಲಿ ಇದ್ದೀರಾ. ಸೊ ಇದ್ರದ್ದು ಪ್ರೀವಿಯಸ್ ಡೈರೆಕ್ಟರಿ ಬಂದ್ಬಿಟ್ಟು ಹೋಮ್ ಡೈರೆಕ್ಟರಿ. ಸೊ ನೀವಾಗ ಪ್ರೀವಿಯಸ್ ಡೈರೆಕ್ಟರಿಗೆ ಬ್ಯಾಕ್ವರ್ಡ್ ಹೋಗ್ತೀರಾ, cd space .dot ಕಮೆಂಟ್ನ ಯೂಸ್ ಮಾಡ್ತೀರಾ. ಸೊ ನೌ ಯು ಆರ್ ಆಕ್ಚುಲಿ ಆನ್ ಹೋಮ್ ಡೈರೆಕ್ಟರಿ. ಯು ಆರ್ ಇನ್ ಹೋಮ್ ಡೈರೆಕ್ಟರಿ. ಸೊ ನೀವು ಇವಾಗ ಇಲ್ಲಿ ಹೋಮ್ ಡೈರೆಕ್ಟರಿಲಿರೋ ಕಂಟೆಂಟ್ಸ್ನ ಲಿಸ್ಟ್ ಮಾಡಿದಾಗ ಯು ಕ್ಯಾನ್ ಸಿ ಯೂಸರ್ 1. ಸೊ ಇಲ್ಲಿ ನೀವು ಈಗಷ್ಟೇ ನಾವು ಕ್ರಿಯೇಟ್ ಮಾಡಿರೋದು ಹೊಸ ಯೂಸರ್ ಅಕೌಂಟ್ ಇಲ್ಲಿ ಕ್ರಿಯೇಟ್ ಆಗಿದೆ, ಯೂಸರ್ 1. ಸೊ ಈ ರೀತಿ ನಾವು ಯೂಸರ್ ಅಕೌಂಟ್ಸ್ನ ಅಥವಾ ಯೂಸರ್ ಐ ಡಿನ ಕ್ರಿಯೇಟ್ ಮಾಡ್ಬೋದು ಯೂಸಿಂಗ್ ಲಿನಕ್ಸ್ ಕಮಾಂಡ್ಸ್. ಸೊ ದೆರ್ ಈಸ್ ಒನ್ ಮೋರ್ ಮೆಥಡ್ ಟು ಕ್ರಿಯೇಟ್ ಯೂಸರ್ ಐ ಡಿ. ಸೊ ಇಲ್ಲಿ ಇನ್ನೊಂದು ಮೆಥಡಲ್ಲಿ ನೀವು ಏನ ಮಿನಿಮೈಸ್ ಮಾಡ್ಬೋದಪ್ಪ ಅಂತ ಅನ್ನೋದಾದ್ರೆ, ಅಥವಾ ಅದನ್ನ ಎಲ್ಲಿ ನೀವು ಜಾಸ್ತಿ ಯೂಸ್ ಮಾಡ್ಕೋಬೋದು ಅನ್ನೋದಾದ್ರೆ, ಫಾರ್ ಎಕ್ಸಾಂಪಲ್ ಮೇ ಬಿ ಇನ್ ಫ್ಯೂಚರ್ ನಿಮಗೆ ಸಡನ್ 2 to 3 seconds ಅಲ್ಲಿ ಕ್ವಿಕ್ ಮೂಮೆಂಟ್ ಅಲ್ಲಿ ನಿಮಗೆ ಒಂದು ಯೂಸರ್ ಐ ಡಿ ಕ್ರಿಯೇಟ್ ಮಾಡಬೇಕು. ಆ ಯೂಸರ್ ಐ ಡಿನ ಫಾರ್ ಎಕ್ಸಾಂಪಲ್ ಒಂದು ಗ್ರೂಪ್ಗೆ ಆ್ಯಡ್ ಮಾಡಬೇಕು. ಬಟ್ ನಿಮಗೆ ಅದು ಲೆಂತಿ ಪ್ರೋಸೆಸ್ ಆಗಬಾರ್ದು. ನೀವು ಪಾಸ್ವರ್ಡ್ ಸೆಟ್ ಮಾಡೋದಾಗಿರ್ಬೋದು. ನೀವು ಇಲ್ಲಿ ಅಬ್ಸರ್ವ್ ಮಾಡಿದಾಗ ಇಲ್ಲಿ ಪಾಸ್ವರ್ಡ್ಗೆ ಕೂಡ ಸರ್ಟೈನ್ ಕಂಡೀಷನ್ಸ್ ಇರುತ್ತೆ. ಮಿನಿಮಲ್ 8 ಕ್ಯಾರೆಕ್ಟರ್ಸ್ ಇರಬೇಕು, ಅದರಲ್ಲಿ ಒಂದು ಕ್ಯಾಪ್ಸ್ ಕ್ಯಾರೆಕ್ಟರ್ ಇರಬೇಕು. ಈ ರೀತಿ ಎಲ್ಲ ಕಂಡೀಷನ್ಸ್ ಇರುತ್ತೆ. ಸೊ ನೀವು ಈ ಕಂಡೀಷನ್ಸ್ನೆಲ್ಲ ಪಾಸ್ ಮಾಡಿಕೊಂಡು ನೆಕ್ಸ್ಟ್ ಅಡಿಷನಲ್ ಇನ್ಫಾರ್ಮೇಷನ್ಸ್ನ ಆ್ಯಡ್ ಮಾಡಿಕೊಂಡು ನೀವು ಯೂಸರ್ ಕ್ರಿಯೇಟ್ ಮಾಡ್ತೀವಿ ಅನ್ನೋದಿದ್ರೆ ಅಟ್ಲೀಸ್ಟ್ ಒಂದು ರೀಸನಬಲ್ ಅಮೌಂಟ್ ಆಫ್ ಟೈಮ್ ಇಲ್ಲಿ ನೀವು ಸ್ಪೆಂಡ್ ಮಾಡಲೇಬೇಕು. ಮಿನಿಮಮ್ ಟೈಮ್ ಸ್ಪೆಂಡ್ ಮಾಡಬೇಕು. ಬಟ್ ನಿಮ್ಮದು ಇನ್ನೊಂದು ವೇ ಆಫ್ ಯೂಸರ್ ಕ್ರಿಯೇಷನಲ್ಲಿ ನಿಮಗೆ 2 to 3 seconds ಅಲ್ಲಿ ಜಸ್ಟ್ ವಿತಿನ್ 1 ಕಮೆಂಟ್ ನಿಮ್ಗೆ ಡೈರೆಕ್ಟ್ ಆಗಿ ಯೂಸರ್ ಅಕೌಂಟ್ ಕ್ರಿಯೇಟ್ ಆಗುತ್ತೆ ವಿತೌಟ್ ಆಸ್ಕಿಂಗ್ ಈವನ್ ಪಾಸ್ವರ್ಡ್ ಆ್ಯಂಡ್ ಅಡಿಷನಲ್ ಇನ್ಫಾರ್ಮೇಷನ್. ಸೊ ಹೇಗೆ, ಹೌ ಇಸ್ ದಟ್ ಪಾಸಿಬಲ್? ಸೊ ಅದಕ್ಕೂ ಇದೇ ರೀತಿ ಸೇಮ್ ಕೈಂಡ್ ಆಫ್ ಕಮೆಂಟ್ ಇದೆ. ಬಟ್ ಜಸ್ಟ್ ವರ್ಡ್ಸಲ್ಲಿ ಪ್ರಿಫಿಕ್ಸ್ ಸಫಿಕ್ಸ್ನ ಚೇಂಜ್ ಮಾಡಬೇಕಾಗುತ್ತೆ. ಅಫ್ಕೋರ್ಸ್ ಈ ಕಮೆಂಟ್ ಕೂಡ ಸೂಡೋನ ಯೂಸ್ ಮಾಡುತ್ತೆ. ಸೂಡೋ ನೀವು ಫಸ್ಟ್ ಟೈಪ್ ಆಫ್ ಟ್ರೆಡಿಷನಲ್ ಮೆಥಡಲ್ಲಿ ಆ್ಯಡ್ ಯೂಸರ್ನ ಯೂಸ್ ಮಾಡಿದ್ರಿ. ಸೊ ಸೂಡೋ ಆ್ಯಡ್ ಯೂಸರ್ ನೇಮ್. ಸೊ ಇಲ್ಲಿ ಅದರ ರಿವರ್ಸ್ ಮಾಡ್ತೀರಾ. ಆ್ಯಡ್ ಯೂಸರ್ ಬದಲು ಯೂಸರ್ ಆ್ಯಡ್ ಮಾಡ್ತೀರಾ. ಸೂಡೋ ಯೂಸರ್ ಆ್ಯಡ್ ಯೂಸರ್ ನೇಮ್. ಫಾರ್ ಎಕ್ಸಾಂಪಲ್ ಯೂಸರ್ 2. ಬೂಮ್, ಯೂಸರ್ ಐ ಡಿ ಕ್ರಿಯೇಟೆಡ್, ಯೂಸರ್ ಅಕೌಂಟ್ ಕ್ರಿಯೇಟೆಡ್. ಇಲ್ಲಿ ನೀವು ಯಾವುದೇ ರೀತಿ ಪಾಸ್ವರ್ಡ್ ಆ್ಯಡ್ ಮಾಡಲಿಲ್ಲ, ಯಾವುದೇ ರೀತಿ ಅಡಿಷನಲ್ ಇನ್ಫಾರ್ಮೇಷನ್ನ ಕೊಡಲಿಲ್ಲ, ಏನೂ ಮಾಡಲಿಲ್ಲ. ಡೈರೆಕ್ಟಾಗಿ ನಿಮಗೆ ಒಂದು ಯೂಸರ್ ಅಕೌಂಟ್ ಕ್ರಿಯೇಟ್ ಆಯಿತು. ಸೊ ನೀವು ಈ ಯೂಸರ್ ಅಕೌಂಟ್ನ ಫ್ಯೂಚರಲ್ಲಿ ಫಾರ್ ಎಕ್ಸಾಂಪಲ್ ಗ್ರೂಪ್ಗೆ ಆ್ಯಡ್ ಮಾಡೋದಾಗಿರ್ಬೋದು, ಅಥವಾ ನಿಮ್ಗೆ ಬೇರೆ ಯಾವುದಾದ್ರೂ ಪರ್ಪಸ್ಗೋಸ್ಕರ ಕ್ವಿಕ್ ಮೂಮೆಂಟಲ್ಲಿ ನೀವು ಯೂಸರ್ನ ಕ್ರಿಯೇಟ್ ಮಾಡ್ಬೋದು. ಸೊ ಇವಾಗ ನೀವು ನಿಮ್ಮ ಮೈಂಡಲ್ಲಿ ಒಂದು ಕ್ವಶನ್ ಉಟ್ಕೊಂಡಿರ್ಬೋದು. ಸೊ ಈ ಅಕೌಂಟ್ಗೆ ಪಾಸ್ವರ್ಡ್ ಇಲ್ಲ, ಒಂದು ಅಡಿಷನಲ್ ಇನ್ಫಾರ್ಮೇಷನ್ ಇಲ್ಲ, ಈಸ್ ಇಟ್ ರಿಯಲಿ ಸೆಕ್ಯೂರ್ಡ್? ಇದು ಒಂದು ಸೆಕ್ಯೂರ್ಡ್ ಅಕೌಂಟ್ ಅಂತ ನೀವು ಕೇಳ್ಬೋದು. ಅಫ್ಕೋರ್ಸ್ ಇಟ್ಸ್ ನಾಟ್. ಬಿಕಾಸ್ ಯಾಕೆಂತಂದರೆ ಈ ಯೂಸರ್ ಅಕೌಂಟ್ನ ಯಾರು ಬೇಕಾದರೂ ಆಕ್ಸೆಸ್ ಮಾಡೋ ರೀತಿ ಇದಿದೆ. ಇದಕ್ಕೆ ಪಾಸ್ವರ್ಡ್ ಅನ್ನೋದೇ ಇಲ್ಲ. ಸೊ ನೀವು ಕ್ರಿಯೇಷನ್ ಮೂಮೆಂಟಲ್ಲಿ ನನಗೆ ಆ ಸ್ಟೆಪ್ಸ್ ಯಾವುದು ಬೇಕಾಗಿಲ್ಲ, ಬಟ್ ಫ್ಯೂಚರಲ್ಲಿ ನನಗೆ ಇದು ಸೆಕ್ಯೂರ್ಡ್ ಆಗಿರಬೇಕು, ನಾನು ಈ ಅಕೌಂಟ್ನ ಯೂಸ್ ಮಾಡ್ತೀನಿ ಅನ್ನೋ ಒಂದು ಇಂಟೆನ್ಷನ್ ನಿಮಗೆ ಇದ್ದರೆ, ಸೊ ಈ ಅಕೌಂಟ್ಗೆ ನೀವು ನೆಕ್ಸ್ಟ್ ಸ್ಟೆಪ್ಸಲ್ಲಿ ನೀವು ಅದಕ್ಕೆ ಪಾಸ್ವರ್ಡ್ನ ಸೆಟ್ ಮಾಡ್ಬೋದು. ಸೊ ಹೇಗೆ ಸೆಟ್ ಮಾಡ್ಬೋದು ಅಂತಂದರೆ, ಜಸ್ಟ್ ಪಾಸ್ವರ್ಡ್ ಸೆಟ್ ಮಾಡೋದಕ್ಕೆ ಯು ಯೂಸ್ ದ ಕಮೆಂಟ್ sudo ಪಾಸ್ವರ್ಡ್ ಯೂಸರ್ ನೇಮ್. sudo passwd, ಪಾಸ್ವರ್ಡ್ ಫುಲ್ ಎಂಟರ್ ಮಾಡಲ್ಲ, passwd ಯೂಸರ್ ನೇಮ್. ಸೊ ಇಲ್ಲಿ ಬಂದ್ಬಿಟ್ಟು user_2. ಎಸ್, ಇಲ್ಲಿ ನೀವು ಆ್ಯಸ್ ಯೂಶುವಲ್ ನೀವು ನಿಮ್ಮ ಪಾಸ್ವರ್ಡ್ನ ಸೆಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ try one password of minimum length of 8 characters. Done. ಪಾಸ್ವರ್ಡ್ ಅಪ್ಡೇಟೆಡ್ ಸಕ್ಸಸ್ಫುಲಿ. ಸೊ ನೀವಿಲ್ಲಿ ಯೂಸರ್ ಅಕೌಂಟ್ ಕೂಡ ಕ್ರಿಯೇಟ್ ಮಾಡಾಯಿತು. ನಿಮ್ಮ ಸಡನ್ ಕ್ವಿಕ್ ಮೂಮೆಂಟ್ಗೆ ನಿಮ್ಮ ಯೂಸೇಜಿಗೆ ತಕ್ಕಂತೆ ಆ ಯೂಸರ್ ಐ ಡಿನ ಯೂಸ್ ಮಾಡಾಯಿತು. ಸೊ ಲೇಟರ್ ನಿಮ್ಮ ಏನು ಪರ್ಪಸ್ ಇತ್ತು ಅದು ಕಂಪ್ಲೀಟ್ ಆದಮೇಲೆ ನೀವು ಆ್ಯಸ್ ಯೂಶುವಲ್ ನಿಮ್ಮ ಕಮಾಂಡ್ ಲೈನ್ ಇಂಟರ್ಫೇಸ್ಗೆ ಬರ್ತೀರಾ. sudo passwd ಹಾಕಿ ಅದರ ನೆಕ್ಸ್ಟು ನೀವು ಯಾವ ಯೂಸರ್ ಐ ಡಿಗೆ ಪಾಸ್ವರ್ಡ್ನ ಸೆಟ್ ಮಾಡಬೇಕು ಅಂತ ಇರ್ತೀರಾ ಆ ಯೂಸರ್ ಐ ಡಿನ ಎಂಟರ್ ಮಾಡ್ತೀರಾ. ಸೊ ನೀವಿಲ್ಲಿ ನ್ಯೂ ಪಾಸ್ವರ್ಡ್ನ ಸೆಟ್ ಮಾಡ್ತೀರಾ. ಸೊ ಅನ್ಲೈಕ್ ಇನ್ ವಿಂಡೋಸ್ ನಿಮಗೆ ಇಲ್ಲಿ ಪಾಸ್ವರ್ಡ್ ಏನು ಕಾಣ್ಲಿಕ್ಕೆ ಬರಲ್ಲ. ಸೊ ಬಿಕಾಸ್ ಇಟ್ಸ್ ವೆರಿ ಸೆಕ್ಯೂರ್ಡ್.
ವೆನ್ ಇಟ್ ಕಮ್ಸ್ ಟು ಲಿನಕ್ಸ್. ಸೊ ನೀವು ಪಾಸ್ವರ್ಡ್ನ ತುಂಬ ಚೆನ್ನಾಗಿ ನೆನ್ಪಿಟ್ಕೋಬೇಕಾಗುತ್ತೆ. ಆ್ಯಂಡ್ ನಾವು ಯೂಸರ್ನ ಕ್ರಿಯೇಟ್ ಮಾಡಿ ಆಯಿತು ನೀವು. ಸೊ ಡಸ್ ದಿಸ್ ಯೂಸರ್ ಎಕ್ಸಿಸ್ಟ್ ಇನ್ ಹೋಮ್ ಡೈರೆಕ್ಟರಿ? ಸೊ ನೀವು ಪ್ರೀವಿಯಸ್ ಆಗಿ ಟ್ರೆಡಿಷನಲ್ ಮೆಥಡಲ್ಲಿ ಯೂಸರ್ ಐ ಡಿನ ಕ್ರಿಯೇಟ್ ಮಾಡಿದಾಗ ನಾವು ಹೋಗಿ ಹೋಮ್ ಡೈರೆಕ್ಟರಿಲಿ ಚೆಕ್ ಮಾಡ್ತೀವಿ, ಈ ಯೂಸರ್ ಐ ಡಿ ಅಥವಾ ಈ ಪರ್ಟಿಕ್ಯುಲರ್ ಯೂಸರ್ ಅಕೌಂಟು ನಮ್ಮ ಹೋಮ್ ಡೈರೆಕ್ಟರಿಯಲ್ಲಿ ಇದೆಯಾ. ಸೊ ದಟ್ ವಿ ಕ್ಯಾನ್ move backward to our home directory and we can access our particular user account. So let us check here. Let us do the same thing here. Let's print our working directory pwd and let us list the contents of the home directory. There is no user id named user2. ನಮಗಿಲ್ಲಿ user_2 ಅನ್ನೋ ಒಂದು ಯೂಸರ್ ಐ ಡಿ ಕ್ರಿಯೇಟ್ ಮಾಡಿರೋ ಅಕೌಂಟ್ ನಮಗಿಲ್ಲಿ ವಿಸಿಬಲ್ ಆಗ್ತಿಲ್ಲ. This is also one of the difference between a traditional user creation method and non-traditional user creation method, which we were used in second step. So ನಾವಿಲ್ಲಿ ಯೂಸರ್ ಕ್ರಿಯೇಷನ್ ಪ್ರೋಸೆಸ್ ಅಲ್ಲಿ ನಾವಿಲ್ಲಿ ಪಾಸ್ವರ್ಡ್ನ ಅಪ್ಡೇಟ್ ಮಾಡಲಿಲ್ಲ ಆ್ಯಂಡ್ ಅಡಿಷನಲ್ ಇನ್ಫಾರ್ಮೇಶನ್ನ ಆ್ಯಡ್ ಮಾಡಲಿಲ್ಲ. ಸೊ ಹಾಗಾಗಿ ಇದು ಬೈ ಡಿಫಾಲ್ಟ್ ಆಗಿ ಈ ಒಂದು ಯೂಸರ್ ಐ ಡಿ ಏನು ಕ್ರಿಯೇಟ್ ಆಗಿದೆ ಇದು ಹೋಮ್ ಡೈರೆಕ್ಟರಿಯಲ್ಲಿ ಸೇವ್ ಆಗಲ್ಲ. ಸೊ ಇದನ್ನ ಇಫ್ ಯು ವಾಂಟೆಡ್ ಟು ಪುಷ್ ಇನ್ ಟು ದ ಹೋಮ್ ಡೈರೆಕ್ಟರಿ, ಇದಕ್ಕೆ ಕೂಡ ನೀವು ಒಂದು ಕಮೆಂಟ್ನ ಯೂಸ್ ಮಾಡಬೇಕಾಗುತ್ತೆ. sudo user add, let us create one more user_3 -m ಅನ್ನೋ ಒಂದು ಸಫಿಕ್ಸ್ನ ಆ್ಯಡ್ ಮಾಡಿದರೆ, sudo user add user3 -m ಆರ್ -m ನ ಯೂಸ್ ಮಾಡಿದರೆ, ಸೊ ಇಲ್ಲಿ ನಿಮಗೆ ಯೂಸರ್ ಐ ಡಿ ಕ್ರಿಯೇಟ್ ಆಯಿತು. ಆ್ಯಂಡ್ ಆ ಯೂಸರ್ ಐ ಡಿ ನಿಮಗೆ ಹೋಮ್ ಡೈರೆಕ್ಟರಿಯಲ್ಲಿ ಕೂಡ ರಿಫ್ಲೆಕ್ಟ್ ಆಗ್ತಿದೆ, ಡಿಸ್ಪ್ಲೇ ಆಗ್ತಿದೆ. ಸೊ ಅದು ನೀವು ಈಗಷ್ಟೇ ಕ್ರಿಯೇಟ್ ಮಾಡಿದ ಯೂಸರ್ ಐ ಡಿ ವಿತೌಟ್ ಅಪ್ಡೇಟಿಂಗ್ ಎನಿ ಪಾಸ್ವರ್ಡ್ ಆರ್ ವಿತೌಟ್ ಆ್ಯಡಿಂಗ್ ಎನಿ ಅಡಿಷನಲ್ ಇನ್ಫಾರ್ಮೇಷನ್, ದೋ ಇಟ್ ಈಸ್ ಎನ್ ನಾನ್ ಟ್ರೆಡಿಷನಲ್ ಮೆಥಡ್ ಆಫ್ ಯೂಸರ್ ಕ್ರಿಯೇಷನ್. ಸ್ಟಿಲ್ ಇಲ್ಲಿ ನಿಮಗೆ ಈ ಯೂಸರ್ ಐ ಡಿ ಹೋಮ್ ಡೈರೆಕ್ಟರಿಯಲ್ಲಿ ಡಿಸ್ಪ್ಲೇ ಆಗ್ತಿದೆ. ಸೊ ದಟ್ಸ್ ಬಿಕಾಸ್ ಆಫ್ ದ ಯೂಸಿಂಗ್ ದ ಸಫಿಕ್ಸ್ ಕಾಲ್ಡ್ -m ಆರ್ -m. ಸೊ ನಿಮಗೆ ಇದೇನು ಈ ಪರ್ಟಿಕ್ಯುಲರ್ ಕಮೆಂಟ್ ಏನು ಮಾಡುತ್ತೆ ಅನ್ನೋದನ್ನು ನೀವು ಇನ್ ಡೀಟೇಲ್ ಆಗಿ ತಿಳ್ಕೋಬೇಕು ಅನ್ನೋದಿದ್ರೆ, just you can use the manual of the Linux commands in the same CLI. ಸೊ ಇಲ್ಲಿ ಈ ಒಂದು ಸಿನಾರಿಯೋದಲ್ಲಿ ಈ ಸಫಿಕ್ಸ್ ಬಂದ್ಬಿಟ್ಟು ನಿಮ್ಮ ಯೂಸರ್ ಕ್ರಿಯೇಷನ್ ಟೈಮಲ್ಲಿ ಆ ಒಂದು ಯೂಸರ್ ಐ ಡಿನ ಹೋಮ್ ಡೈರೆಕ್ಟರಿಗೆ ಪುಷ್ ಮಾಡುತ್ತೆ. ಸೊ ಇಷ್ಟು ಇದರ ಒಂದು ಬೇಸಿಕ್ ಫಂಕ್ಷನಾಲಿಟಿ. So we have covered user creation, two types of user creation, one traditional method and another one is non-traditional method. And non-traditional method ಅಲ್ಲಿ ಕ್ರಿಯೇಟ್ ಮಾಡಿರೋಂಥ ಒಂದು ಯೂಸರ್ ಐ ಡಿನ ಕ್ರಿಯೇಟ್ ಮಾಡೋ ಟೈಮಲ್ಲೇ ಅದನ್ನು ಹೇಗೆ ಯೂಸರ್ ಆರ್ ಹೋಮ್ ಡೈರೆಕ್ಟರಿಗೆ ಹೇಗೆ ಪುಷ್ ಮಾಡೋದು ಅನ್ನೋದನ್ನು ನೋಡ್ಕೊಂಡ್ವಿ. ಸೊ ನೆಕ್ಸ್ಟ್ ಒಂದು ಬೇಸಿಕ್ ಆ್ಯಕ್ಷನ್ ಬಂದ್ಬಿಟ್ಟು ಯೂಸರ್ ಮಾಡಿಫಿಕೇಶನ್. ಸೊ ಫಾರ್ ಎಕ್ಸಾಂಪಲ್ let us say changing the user ID or changing the user name. So for example ಇಲ್ಲಿರೋಂಥ ಒಂದು ಯೂಸರ್ ಐ ಡಿಸ್ನ ತಗೊಂಡ್ರೆ user1 ಆರ್ user3. ಫಾರ್ ಎಕ್ಸಾಂಪಲ್ ಇನ್ ಫ್ಯೂಚರ್ ನೀವು ಈ ಯೂಸರ್ ಐ ಡಿ ಅಥವಾ ಈ ಯೂಸರ್ ನೇಮ್ನ ಚೇಂಜ್ ಮಾಡಬೇಕು ಅಂತ ಬಂದಾಗ, ಸೊ ಯು ಕ್ಯಾನ್ ಯೂಸ್ ದ ಯೂಸರ್ ಮಾಡಿಫಿಕೇಶನ್ ಕಮೆಂಟ್. ಸೊ ಒಂದು ಯೂಸರ್ ಐ ಡಿ ಆಗಿರ್ಬೋದು, ಪಾಸ್ವರ್ಡ್ ಆಗಿರ್ಬೋದು, ಅಥವಾ ಅವ್ರದ್ದೊಂದು ಇನ್ಫಾರ್ಮೇಷನ್ ಅಡಿಷನಲ್ ಇನ್ಫಾರ್ಮೇಷನ್ ಆಗಿರ್ಬೋದು, ಅದನ್ನೇನಾದರೂ ಚೇಂಜ್ ಮಾಡೋದು ಅಥವಾ ಮಾಡಿಫಿಕೇಶನ್ ಮಾಡೋದಿದ್ರೆ ಅದನ್ನು ಯೂಸರ್ ಮಾಡಿಫಿಕೇಶನ್ ಅಂತ ಕರೀತಾರೆ. ಸೊ ಆ ಯೂಸರ್ ಮಾಡಿಫಿಕೇಶನ್ನ ಮಾಡೋದಕ್ಕೆ ಸಿಂಪಲ್ ಕಮಾಂಡ್. ಸೊ ಇಲ್ಲಿ ನೀವು ಜಾಸ್ತಿ ನೆನ್ಪಿಟ್ಕೊಳ್ಳೋದಕ್ಕೆ ಜಾಸ್ತಿ ಎಫರ್ಟ್ ಹಾಕೋ ಅವಶ್ಯಕತೆನೇ ಇಲ್ಲ. ನಾವೇನು ಕಾಮನ್ ವರ್ಡ್ಸ್ನ ಯೂಸ್ ಮಾಡ್ತೀವಿ ಅದರಲ್ಲೇ ಸ್ವಲ್ಪ ಪ್ರಿಫಿಕ್ಸ್ ಅಥವಾ ಸಫಿಕ್ಸ್ನ ಅದೇ ವರ್ಡಲ್ಲಿ ರಿಮೂವ್ ಮಾಡಿರ್ತಾರೆ. ಸೊ ಅದೇ ಒಂದು ಕಮಾಂಡ್ ಆಗಿ ಯೂಸ್ ಮಾಡೋದ್ರಿಂದ ನಮಗೆ ಅಷ್ಟು ಈಸಿಯಾಗಿ ಮರ್ತೋಗೋಕ್ಕಾಗಲ್ಲ. ತುಂಬ ಈಸಿಯಾಗಿ ನೆನ್ಪಿಟ್ಕೊಬೋದು ನಾವು ಫ್ರೀಕ್ವೆಂಟಾಗಿ ಯೂಸ್ ಮಾಡ್ತಾ ಇದ್ರೆ. ಸೊ ನಮ್ಗೆ ಇದು ಅಭ್ಯಾಸ ಆಗ್ಬಿಡುತ್ತೆ. ಸೊ ಯೂಸರ್ ಮಾಡಿಫಿಕೇಶನ್ಗೆ sudo user mod -r-10. ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ಫಸ್ಟ್ ನಾವು ಸಿಂಪಲ್ ಆಗಿ ಒಂದು ಮಾಡಿಫಿಕೇಶನ್ ಮಾಡ್ತೀವಿ ಅನ್ನೋದಿದ್ರೆ, ಸೊ ಈ user1 ಅನ್ನೋ ಐ ಡಿ ಏನಿದೆ, ಈ ಯೂಸರ್ ನೇಮ್ ಏನಿದೆ, ನಾವು ಈ ಯೂಸರ್ ನೇಮ್ನ user_1 ಇರೋದನ್ನ user_4 ಅಂತ ನಾವು ಕ್ರಿಯೇಟ್ ಮಾಡೋಣ. ಓಕೆ,
ಸೊ ಅದಕ್ಕೆ ನಾವು ಯೂಸ್ ಮಾಡೋ ಕಮೆಂಟ್ sudo user mod ಸ್ಪೇಸ್ -l ಸ್ಪೇಸ್ ನ್ಯೂ ಯೂಸರ್ ನೇಮ್. ಫಸ್ಟ್ ಅದಕ್ಕೆ ಯಾವ ಹೊಸ ಯೂಸರ್ ನೇಮ್ ಏನು ಕೊಡಬೇಕು ಅಂತ ಇದ್ದೀರಾ ಆ ಯೂಸರ್ ನೇಮ್ನ ಎಂಟರ್ ಮಾಡ್ತೀರಾ. user_4 ಸ್ಪೇಸ್ ಇದ್ರದ್ದು ಓಲ್ಡ್ ಯೂಸರ್ ನೇಮ್ ಯಾವ್ದಿತ್ತು, ಸೊ ಯಾವ ಯೂಸರ್ ಐ ಡಿಗೆ ನೀವು ಯೂಸರ್ ನೇಮ್ನ ಚೇಂಜ್ ಮಾಡ್ತಿದ್ದೀರಾ ಆ ಒಂದು ಯೂಸರ್ ಐ ಡಿನ ನೆಕ್ಸ್ಟ್ ಎಂಟರ್ ಮಾಡ್ತೀರಾ. user_1 sudo user mod user modification -l space the new username you want to modify or you want to change, for which user id, for which id you are going to change the username ಅನ್ನೋದನ್ನ ಲಾಸ್ಟ್ ಅಲ್ಲಿ ಎಂಟ್ರಿ ಮಾಡಿ just click enter. So let us check username named user_1 user ಇದಾರೋ ಇಲ್ವೋ ಅಂತ. sudo done. ಸೊ ಈ ಕಮಾಂಡ್ ನಾವು ಬೇಸಿಕಲಿ ಯೂಸರ್ನ ಡಿಲೀಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಜಸ್ಟ್ ಆಫ್ಟರ್ ಎಂಟರಿಂಗ್ ದ ಯೂಸರ್ ಡಿಲೀಷನ್ ಕಮಾಂಡ್ ಫಾರ್ user_1 it gives us the user_1 does not exist. ಬಟ್ ನೀವು ನಿಮ್ಮ ಪ್ರೀವಿಯಸ್ ಡೈರೆಕ್ಟ್ರಿಗೆ ಹೋಗಿ ಲಿಸ್ಟ್ ಮಾಡಿದ್ರೆ user_1 ಹೋಮ್ ಡೈರೆಕ್ಟರಿಯಲ್ಲಿನೇ ಇದ್ದಾರೆ. ಬಟ್ ಆದರೂ ದ user_1 ಡಸ್ ನಾಟ್ ಎಕ್ಸಿಸ್ಟ್ ಅಂತ ಯಾಕೆ ತೋರಿಸ್ತಾ ಇದೆ ಅಂತಂದರೆ ಯೂಸರ್ ನೇಮ್ ಚೇಂಜ್ ಆಗಿದೆ. ಸೊ ಮೇ ಬಿ ಇಟ್ ಸೀಮ್ಸ್ ಐ ಡಿ, ಬಟ್ ಇನ್ ದ ಆ್ಯಕ್ಚುಯಲ್ ಯೂಸರ್ ನೇಮ್ ಬಂದ್ಬಿಟ್ಟು user_4ಗೆ ಚೇಂಜ್ ಆಗಿದೆ. ಸೊ ಇಟ್ ಈಸ್ ಡಿಸ್ಪ್ಲೇಯಿಂಗ್ ದಟ್ ದ user_1 ಡಸ್ ನಾಟ್ ಎಕ್ಸಿಸ್ಟ್ ಅಂತ. ಸೊ ನೀವಿಲ್ಲಿ ಇದನ್ನ ಕೂಡ ಹೋಮ್ ಡೈರೆಕ್ಟರಿಯಿಂದ ನೀವು user_1ನ ರಿಮೂವ್ ಮಾಡ್ಬೋದು. ಇದಕ್ಕೂ ಕೂಡ ಒಂದು ಮೆಥಡ್ ಇದೆ. ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಕನ್ಸಿಡರ್ user_1 ಅನ್ನೋ ಒಂದು ಯೂಸರ್ ಐಡಿನ ನೀವು ಹೋಮ್ ಡೈರೆಕ್ಟರಿಯಿಂದ ರಿಮೂವ್ ಮಾಡಬೇಕು ಅನ್ನೋದಾದ್ರೆ sudo ಸ್ಪೇಸ್ ರಿಮೂವ್ ಎಲ್ಲಿ ಹೋಮ್ ಡೈರೆಕ್ಟರಿಯಲ್ಲಿ ಯಾವ ಒಂದು ಕಂಟೆಂಟ್ನ ರಿಮೂವ್ ಮಾಡಬೇಕು user_1 ಅನ್ನೋದನ್ನ ರಿಮೂವ್ ಮಾಡಬೇಕು. ಸೊ ನಾವು ಸಕ್ಸಸ್ಫುಲಿ ರಿಮೂವ್ ದ user_1 ನೇಮ್. ಸೊ sudo userdel user1. ಸೊ ಈ ಕಮಾಂಡ್ ನೀವು ಯೂಸರ್ನ ಡಿಲೀಟ್ ಮಾಡೋ ಟೈಮಲ್ಲಿ ಯೂಸ್ ಮಾಡ್ತೀರಾ. ಸೊ ಫಾರ್ ಎಕ್ಸಾಂಪಲ್ ಇನ್ನೊಂದು ಯೂಸರ್ ಅಕೌಂಟ್ನ ಡಿಲೀಟ್ ಮಾಡಬೇಕು, ಸೊ ಇಟ್ ಸೀಮ್ಸ್ ದೆರ್ ಇಸ್ ನೋ ಯೂಸ್ ಆಫ್ ದಿಸ್ ಯೂಸರ್ ಅಕೌಂಟ್ ಅನ್ನೋ ಒಂದು ಟೈಮ್ ಬಂದಾಗ ನೀವು ಆ ಒಂದು ಯೂಸರ್ ಅಕೌಂಟ್ನ ಡಿಲೀಟ್ ಮಾಡೋದಕ್ಕೆ ಈ ಕಮಾಂಡ್ನ ಯೂಸ್ ಮಾಡ್ತೀರಾ. ಸೊ ಈ ಕಮಾಂಡ್ನ ಯೂಸ್ ಮಾಡಿದಾಗ ನಿಮಗೆ ಡೈರೆಕ್ಟಾಗಿ ಜಸ್ಟ್ ನಿಮ್ಮದು ಆ ಒಂದು ಯೂಸರ್ ಅಕೌಂಟು ಡಿಲೀಟ್ ಆಯಿತು, ಬಟ್ ಆ ಒಂದು ಚೇಂಜಸ್ ನಿಮಗೆ ಹೋಮ್ ಡೈರೆಕ್ಟರಿಯಲ್ಲಿ ರಿಫ್ಲೆಕ್ಟ್ ಆಗಲಿಲ್ಲ. ಸೊ ನೀವು ಪ್ರೀವಿಯಸ್ ಡೈರೆಕ್ಟರಿಗೆ ನೀವು ಬ್ಯಾಕ್ವರ್ಡ್ ನ್ಯಾವಿಗೇಟ್ ಮಾಡಿ ನೋಡಿದಂಥ ಟೈಮಲ್ಲಿ ಕೂಡ user_1 ಅನ್ನೋ ಒಂದು ನೇಮ್ ಅಥವಾ ಐ ಡಿ ಹಾಗೆ ಉಳಿದಿತ್ತು. ಸೊ ನಿಮಗೆ ಪ್ಯಾರಲಲ್ಲಿ ನಿಮಗೆ ಯೂಸರ್ ಡಿಲೀಷನ್ ಕೂಡ ಆಗಬೇಕು ಆ್ಯಂಡ್ ಆ ಒಂದು ಚೇಂಜಸ್ಸು ಹೋಮ್ ಡೈರೆಕ್ಟರಿಲಿ ಕೂಡ ರಿಫ್ಲೆಕ್ಟ್ ಆಗಬೇಕು ಅನ್ನೋದಿದ್ರೆ ಸೊ ಅದಕ್ಕೂ ಕೂಡ ಒಂದು ಸೇಮ್ ಮೆಥಡ್ ಇದೆ. ಸೊ ನೀವು ಹೇಗೆ ಯೂಸರ್ ಐ ಡಿ ಕ್ರಿಯೇಷನ್ ಜೊತೆಗೇನೆ ಪ್ಯಾರಲಲ್ ಆಗಿ ಹೋಮ್ ಡೈರೆಕ್ಟರಿಲಿ ಹೇಗೆ ಸೇವ್ ಆಗೋದಕ್ಕೆ ಸಫಿಕ್ಸ್ -m ಒಂದು ಕಮಾಂಡ್ನ ಯೂಸ್ ಮಾಡಿದ್ರಿ, ಸೊ ಇಲ್ಲಿ ಸಹ ಅದೇ ರೀತಿ ನೀವು ನಾರ್ಮಲ್ ಆಗಿ ಯೂಸ್ ಮಾಡೋ ಕಮಾಂಡ್ಗೆ ಜಸ್ಟ್ ಒಂದು ಅಡಿಷನಲ್ ಕೀವರ್ಡ್ಸ್ನ ಯೂಸ್ ಮಾಡ್ತೀರಾ. ಸೊ ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಕನ್ಸಿಡರ್ ಇವಾಗ ನಾವು user_3 ಅನ್ನೋ ಅಕೌಂಟ್ನ ಡಿಲೀಟ್ ಮಾಡೋಣ ಅಂತ. ಸೊ ದ ಕಮಾಂಡ್ ಗೋಸ್ ಲೈಕ್ ದಿಸ್: sudo del user delete user -remove. ನೀವು ಈ ಯೂಸರ್ ಅಕೌಂಟ್ನ ರಿಮೂವ್ ಮಾಡಬೇಕು. ಫ್ರಮ್ ವೇರ್? ಫ್ರಮ್ ಹೋಮ್ ರಿಮೂವ್ ಮಾಡಬೇಕು. ನೀವು ಯಾರ ಒಂದು ಯೂಸರ್ ಐ ಡಿ user_3. ಓಕೆ, ರಿಮೂವಿಂಗ್ ಫೈಲ್ಸ್, ರಿಮೂವಿಂಗ್ user_3. ಸೊ user_3 ಅನ್ನೋ ಒಂದು ಯೂಸರ್ ಐ ಡಿ ಅಥವಾ ಅಕೌಂಟ್ ಏನಿದೆ ಅದನ್ನು ರಿಮೂವ್ ಆಗಿದೆ ಅಂತ ಡಿಸ್ಪ್ಲೇ ಆಗ್ತಿದೆ. ಸೊ ಲೆಟ್ ಅಸ್ ಲಿಸ್ಟ್ ದ ಕಂಟೆಂಟ್ ಆಫ್ ಹೋಮ್ ಡೈರೆಕ್ಟರಿ. ಸೊ ಜಸ್ಟ್ ಯು ಕ್ಯಾನ್ ಸಿ ದಟ್ only one user account or one user ID here over here. So
Now we can confirm that this command removes the user from home directory as well as it deletes the user account. So these were the basic operations that can be performed under user management. So user creation ಆಗಿರ್ಬೋದು, user modification ಆಗಿರ್ಬೋದು. ಯೂಸರ್ ಕ್ರಿಯೇಷನ್ ಅಂತ ಬಂದಾಗ ಟ್ರೆಡಿಷನಲ್ ಮೆಥಡ್ ಆಫ್ ಕ್ರಿಯೇಷನ್ ಇರ್ಬೋದು ಆ್ಯಂಡ್ ನಾನ್ ಟ್ರೆಡಿಷನಲ್ ಮೆಥಡ್ ಆಫ್ ಕ್ರಿಯೇಷನ್ ಇರ್ಬೋದು. ಸೊ ನಿಮ್ಮ ಪರ್ಪಸ್ ಆ್ಯಂಡ್ ನಿಮ್ಮ ರಿಕ್ವೈರ್ಮೆಂಟ್ಸ್ಗೆ ತಕ್ಕ ಹಾಗೆ ನೀವು ಯಾವ ಮೆಥಡ್ನ ಕೂಡ ನಿಮ್ಮ ಫ್ಲೆಕ್ಸಿಬಿಲಿಟಿಗೆ ತಕ್ಕಂತೆ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಯೂಸರ್ ಮಾಡಿಫಿಕೇಶನ್ ಆಗಿರ್ಬೋದು ಆ್ಯಂಡ್ ಯೂಸರ್ ಡಿಲೀಷನ್. ಸೊ ನಿಮಗೆ ರಿಕ್ವೈರ್ಮೆಂಟ್ಸ್ ಕಂಪ್ಲೀಟ್ ಆದಂಥ ಟೈಮಲ್ಲಿ ಅಥವಾ ನಿಮಗೆ when it seems it's not useful for you, then you can delete this user account by using sudo del user command. ಸೊ ನಿಮಗೆ ಜಸ್ಟ್ ಯೂಸರ್ ಡಿಲೀಟ್ ಆಗಬೇಕು, ಯೂಸರ್ ಅಕೌಂಟ್ ಡಿಲೀಟ್ ಆಗಬೇಕು ಅಂತಂದರೆ ಜಸ್ಟ್ sudo del user ಸ್ಪೇಸ್ ಯೂಸರ್ ಐಡಿನ ಕ್ರಿಯೇಟ್ ಮಾಡಿದ್ರೆ ಯೂಸರ್ ಅಕೌಂಟ್ ಡಿಲೀಟ್ ಆಗುತ್ತೆ. ಆ್ಯಂಡ್ ಇಫ್ ಯು ವಾಂಟ್ ಫರ್ದರ್ ರಿಫ್ಲೆಕ್ಷನ್ ಓವರ್ ಹೋಮ್ ಡೈರೆಕ್ಟ್ರಿ ಯು ಕ್ಯಾನ್ ಯೂಸ್ --remove -home. ಸೊ ರಿಮೂವ್ ಮಾಡ್ತಾ ಇದ್ದೀರಾ ಫ್ರಮ್ ವಿಚ್ ಡೈರೆಕ್ಟ್ರಿ ಆರ್ ಫ್ರಮ್ ವಿಚ್ ಪಾತ್ ಅನ್ನೋದನ್ನ ಸ್ಪೆಸಿಫೈ ಮಾಡಿ ನೀವು ನೆಕ್ಸ್ಟ್ ಯೂಸರ್ ಐ ಡಿನ ಎಂಟರ್ ಮಾಡಿದ್ರೆ ನಿಮಗೆ ಆ ಯೂಸರ್ ಐ ಡಿ ರಿಮೂವ್ ಆಗುತ್ತೆ ಆಸ್ ವೆಲ್ ಆಸ್ ಡಿಲೀಟ್ ಕೂಡ ಆಗುತ್ತೆ. ಸೊ ದಿಸ್ ಕವರ್ಸ್ ಅವರ್ ಬೇಸಿಕ್ ಯೂಸರ್ ಮ್ಯಾನೇಜ್ಮೆಂಟ್. ಆ್ಯಂಡ್ ಇದೇ ಯೂಸರ್ ಮ್ಯಾನೇಜ್ಮೆಂಟ್ ಅಂಡರಲ್ಲಿ ಸೊ ನೀವು ಯೂಸರ್ ಐ ಡಿಸ್ ಆ್ಯಂಡ್ ಯೂಸರ್ ಅಕೌಂಟ್ಸ್ನ ಕ್ರಿಯೇಟ್ ಮಾಡೋದ್ರ ಜೊತೆಗೆ ಗ್ರೂಪ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಕೂಡ ಬರುತ್ತೆ. ಸೊ ಗ್ರೂಪ್ ಕ್ರಿಯೇಷನ್ ಆ್ಯಂಡ್ ಗ್ರೂಪ್ನ ಒಂದು ಮ್ಯಾನೇಜ್ಮೆಂಟ್ ಕೂಡ ಈ ಯೂಸರ್ ಮ್ಯಾನೇಜ್ಮೆಂಟ್ ಒಳಗಡೆ ನಾವು ಕನ್ಸಿಡರ್ ಮಾಡ್ಬೋದು. ಸೊ ನೆಕ್ಸ್ಟ್ ನಾವು ಗ್ರೂಪ್ನ ಹೇಗೆ ಕ್ರಿಯೇಟ್ ಮಾಡೋದು ಆ್ಯಂಡ್ ಗ್ರೂಪ್ಗೆ ಯೂಸರ್ಸ್ನ ಹೇಗೆ ಆ್ಯಡ್ ಮಾಡೋದು ಅನ್ನೋದನ್ನು ನೋಡೋಣ. ಫಸ್ಟ್ ನಾವು ಒಂದು ಹೊಸ ಗ್ರೂಪ್ನ ಕ್ರಿಯೇಟ್ ಮಾಡಬೇಕು ಅನ್ನೋದಿದ್ರೆ ಅಥವಾ ಗ್ರೂಪ್ನ ಆ್ಯಡ್ ಮಾಡಬೇಕು ಅನ್ನೋದಿದ್ರೆ ಸೊ ವಿ ಫಾಲೋ ದ ಸೇಮ್ ಟೈಪ್ ಆಫ್ ಕಮೆಂಟ್ಸ್, ಜಸ್ಟ್ ಪ್ರಿಫಿಕ್ಸ್ ಸಫಿಕ್ಸಲ್ಲಿ ಕೆಲವೊಂದು ಮಾಡಿಫಿಕೇಶನ್ ಆಗಿರುತ್ತೆ ಕಮೆಂಟ್ಗೆ, ಅಷ್ಟೇ ವ್ಯತ್ಯಾಸ. ಸೊ ಇಟ್ಸ್ ಆಲ್ಸೋ ಎ ಸ್ಪೆಷಲ್ ಆ್ಯಕ್ಷನ್. ಸೊ ವಿ ಯೂಸ್ sudo group add sudo group add ಗ್ರೂಪ್ ನೇಮ್. ನೀವು ಯಾವ ಗ್ರೂಪ್ ನೇಮ್ನ ಇಲ್ಲಿ ಇನ್ಪುಟ್ ಕೊಡಬೇಕು. ಸೊ ಫಾರ್ ಎಕ್ಸಾಂಪಲ್ group_1 ಕ್ಲಿಕ್ ಎಂಟರ್. ಸೊ ನಾವು ಪ್ರತಿ ಸಲ ಒಂದು ಯೂಸರ್ ಐ ಡಿ ಅಥವಾ ಯೂಸರ್ ಅಕೌಂಟ್ನ ಸಕ್ಸಸ್ಫುಲಿ ಕ್ರಿಯೇಟ್ ಮಾಡಾದ್ಮೇಲೆ ಎಲ್ಲಿ ರಿಫ್ಲೆಕ್ಟ್ ಆಗುತ್ತೆ, ಸೊ ಎಲ್ಲಿ ಸೇವ್ ಆಗಿದೆ ಅಂತ ನೋಡೋದಕ್ಕೆ ನಾವು ಹೋಮ್ ಡೈರೆಕ್ಟರಿನ ಲಿಸ್ಟ್ ಮಾಡ್ತಾ ಇದ್ವಿ. ಸೊ ಹೋಮ್ ಯೂಸರ್ ಐ ಡಿನ ಅಥವಾ ಯೂಸರ್ ಅಕೌಂಟ್ನ ಚೆಕ್ ಮಾಡೋದಕ್ಕೆ ವಿ ಹ್ಯಾವ್ ಒನ್ ಮೋರ್ ಮೆಥಡ್. ಆ್ಯಂಡ್ ಅದೇ ಮೆಥಡ್ ಕೂಡ ನಮ್ಮ ಗ್ರೂಪ್, ನೀವು ಯಾವಾಗ ಹೊಸ ಗ್ರೂಪ್ಸ್ನ ಕ್ರಿಯೇಟ್ ಮಾಡ್ತೀರಾ ಅವನ್ನ ಕನ್ಫರ್ಮ್ ಮಾಡೋದಕ್ಕೆ ಕೂಡ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಎರಡು ಕಮೆಂಟ್ಸ್ ಕೂಡ ಆಲ್ಮೋಸ್ಟ್ ಆಲ್ ಸಿಮಿಲರ್ ಆಗಿರುತ್ತೆ. ಸೊ ನೀವು ಗ್ರೂಪ್ನ ಕ್ರಿಯೇಟ್ ಮಾಡಿದಾಗ ಅದನ್ನು ವೆರಿಫೈ ಮಾಡೋದಕ್ಕೂ ಕೂಡ ಇದೇ ಥರ ಸೇಮ್ ಕಮೆಂಟ್ ಆ್ಯಂಡ್ ಯೂಸರ್ನ ಕ್ರಿಯೇಟ್ ಮಾಡಿದಾಗ ಕೂಡ. ಸೊ ನಾವು ಯೂಸರ್ನ ನಮ್ಮ ಸಿಸ್ಟಮಲ್ಲಿ ಲಿಸ್ಟ್ ಆಗಿರೋಂಥ ಪ್ರತಿಯೊಂದು ಯೂಸರ್ ಐ ಡಿ ಆರ್ ಯೂಸರ್ ಅಕೌಂಟ್ಸ್ನ ಲಿಸ್ಟ್ ಮಾಡಬೇಕು ಅನ್ನೋದಿದ್ರೆ ನಾವು ಒಂದು ಪರ್ಟಿಕ್ಯುಲರ್ ಫೈಲ್ನ ನಾವು ಓಪನ್ ಮಾಡಬೇಕು, ಇನ್ ದ ಸೆನ್ಸ್ ಕನ್ಕ್ಯಾಟಿನೇಟ್ ಮಾಡಬೇಕು. ಸೊ ದ ಕಮಾಂಡ್ ಗೋಸ್ ಲೈಕ್ ದಿಸ್: ಕ್ಯಾಟ್ ಇದು ಎಲ್ಲ ಒಂದು ಫೈಲು etc ಫೈಲಲ್ಲಿ ಇರುತ್ತೆ /etc/passwd. ಸೊ ಹಿಯರ್ ಯು ಕ್ಯಾನ್ ಸಿ ದಟ್ user4, user2 ಆ್ಯಂಡ್ ಕರೆಂಟ್ಲಿ ಲಾಗಿನ್ ಆಗಿರೋಂಥ ಯೂಸರ್ ಸುಜನ್ ID. ಸೊ ಇಲ್ಲಿ ನೀವು ನಿಮ್ಮ ಎಲ್ಲ ಯೂಸರ್ ಐ ಡಿ ಆರ್ ಯೂಸರ್ ಅಕೌಂಟ್ಸ್ ನೀವು ಇಲ್ಲಿ ಈ ಫೈಲಲ್ಲಿ ಕನ್ಕ್ಯಾಟಿನೇಟ್ ಮಾಡೋದ್ರ ಮುಖಾಂತರ ನೋಡ್ಬೋದು. ಸೊ ನೀವು ಈಗಷ್ಟೇ ಕ್ರಿಯೇಟ್ ಮಾಡಿದ್ದು group_1 ಅನ್ನೋ ಒಂದು ಗ್ರೂಪ್ನ ನೀವು ನೋಡಬೇಕು, ನೀವು ಕನ್ಫರ್ಮ್ ಮಾಡ್ಕೋಬೇಕು. ಸೊ ಈ ಗ್ರೂಪ್ ನಾನು ಈಗಷ್ಟೇ ಕ್ರಿಯೇಟ್ ಮಾಡಿರೋ ಗ್ರೂಪ್ ಐ ಡಿ ಕ್ರಿಯೇಟ್ ಆಗಿದೆ ಅಂತ. ಸೊ ಹೌ ಕ್ಯಾನ್ ಯು ಡೂ ದಟ್? ಸೊ ಅದು ಕೂಡ ಸೇಮ್ ವೇಲಿ ಹೋಗುತ್ತೆ. ಕ್ಯಾಟ್ etc ಫೈಲ್ನ ಕ್ಯಾಟ್ ಮಾಡ್ತೀರಾ /etc/just ಗ್ರೂಪ್ ಅಂತ ಸರ್ಚ್ ಮಾಡ್ತೀರಾ. ಸೊ ಲಾಸ್ಟಲ್ಲಿ ಯು ಕ್ಯಾನ್ ಫೈಂಡ್ ಯುವರ್ group_1. ಸೊ ನಾವು ಪ್ರೀವಿಯಸ್ಲಿ ಡಿಸ್ಕಸ್ ಮಾಡಿದಾಗೆ ನೀವು ಪ್ರತಿ ಸಲ ಯೂಸರ್ ನೇಮ್ ಆರ್ ಯೂಸರ್ ಅಕೌಂಟ್ನ ಕ್ರಿಯೇಟ್ ಮಾಡ್ತಿದ್ದೀರಾ ಯೂಸರ್ ಐ ಡಿನ ಅಂತ ಹೇಳಿದಾಗ ನಿಮಗೆ ಬೋತ್ ಯೂಸರ್ ಆಸ್ ವೆಲ್ ಆಸ್ ಗ್ರೂಪ್ ಕ್ರಿಯೇಟ್ ಆಗಿರುತ್ತೆ. ಸೊ ಯು ಕ್ಯಾನ್ ಸಿ ದಟ್ user1 _ user2 ಎಲ್ಲ ಯೂಸರ್ ಐ ಡಿ
ಅಂಡ್ ಗ್ರೂಪ್ ಪ್ಯಾರಲಲ್ ಆಗಿ ಕ್ರಿಯೇಟ್ ಆಗಿರುತ್ತೆ. ಸೊ ನಾವು ಈಗಷ್ಟೇ ಕ್ರಿಯೇಟ್ ಮಾಡಿದ ಗ್ರೂಪ್ _1 ಅನ್ನೋ ಗ್ರೂಪ್ ಕ್ರಿಯೇಟ್ ಆಗಿದೆ. ಸೊ ಬೈ ಯೂಸಿಂಗ್ ಕ್ಯಾಟ್ ಸ್ಪೇಸ್ /etc/group ಪಾಸ್ವರ್ಡ್, ಆ ಒಂದು ಪಾಸ್ವರ್ಡ್ ಕ್ಯಾಟ್ ಸ್ಪೇಸ್ /etc/group ಅನ್ನೋ ಒಂದು ಕಮಾಂಡ್ ನ ಯೂಸ್ ಮಾಡಿ ನೀವು ಗ್ರೂಪ್ ಕ್ರಿಯೇಷನ್ ನ ನೀವು ಕನ್ಫರ್ಮ್ ಮಾಡ್ಕೋಬಹುದು. ನೀವು ಗ್ರೂಪ್ ಕ್ರಿಯೇಟ್ ಮಾಡಿದ್ದು ಇಲ್ಲಿ ರಿಫ್ಲೆಕ್ಟ್ ಆಗ್ತಿದ್ಯಾ ಅಂತ. ಸೊ ಲೆಟ್ ಮಿ ಕ್ಲಿಯರ್ ದಿಸ್ ಒನ್. ಸೊ ಇವಾಗ ನಮ್ದೊಂದು ಹೊಸ ಗ್ರೂಪ್ ID ಕ್ರಿಯೇಟ್ ಆಯಿತು. ಇಫ್ ಯು ವಾಂಟ್ ಯು ಕ್ಯಾನ್ ಕ್ರಿಯೇಟ್ ಒನ್ ಮೋರ್. ಇಟ್ಸ್ ಎವ್ರಿಥಿಂಗ್ ಈಸ್ ಇನ್ ಯುವರ್ ಫಿಂಗರ್ ಟಿಪ್ಸ್. ಸೊ ಯು ಕ್ಯಾನ್ ಡೂ ವಾಟ್ ಎವರ್ ಯು ವಾಂಟ್ ಆ್ಯಂಡ್ ಹೌ ಮಚ್ ಯು ವಾಂಟ್. ಸೊ ಎಷ್ಟು ಬೇಕಾದರೂ ಕ್ರಿಯೇಟ್ ಮಾಡ್ಕೊಳ್ಳಿ. ಇಟ್ಸ್ ಈಸಿ. ದಟ್ಸ್ ದ ಬ್ಯೂಟಿ ಆಫ್ CLI. ಸೊ sudo group add group_2 boom, created. _3 created. _4 created. And ನೀವು ಕನ್ಫರ್ಮ್ ಮಾಡಬೇಕು ಅನ್ನೋದಿದ್ರೆ cat etc group. So you can see that group_1, group_2, group_3 ಎಲ್ಲ ಗ್ರೂಪ್ಸ್ ಕೂಡ ಇಲ್ಲಿ ಕ್ರಿಯೇಟ್ ಆಗಿದೆ. ಸೊ ಗ್ರೂಪ್ ಕ್ರಿಯೇಷನ್ ಈಸಿ ಆಯ್ತು, ಕಂಪ್ಲೀಟೆಡ್. ಸೊ ನೀವು ಗ್ರೂಪ್ ಕ್ರಿಯೇಟ್ ಮಾಡಿದ್ಮೇಲೆ ಆ ಗ್ರೂಪ್ಸ್ಗೆ ನೀವು ಯೂಸರ್ಸ್ನ ಆ್ಯಡ್ ಮಾಡ್ಬೇಕು ಇವಾಗ. ಸೊ ಗ್ರೂಪ್ನ ಕ್ರಿಯೇಷನ್ ಮಾಡಿದಾಯ್ತು. ಗ್ರೂಪ್ ಕ್ರಿಯೇಟ್ ಆಗಿರೋದನ್ನ ಕನ್ಫರ್ಮ್ ಮಾಡೋದಕ್ಕೆ ಆ ಫೈಲ್ನ ಲಿಸ್ಟ್ ಮಾಡಿ ಅದನ್ನು ಕನ್ಕ್ಯಾಟಿನೇಟ್ ಮಾಡಿ ಅಲ್ಲಿ ನೀವು ಕನ್ಫರ್ಮ್ ಮಾಡ್ಕೊಂಡು ಕೂಡ ಆಯಿತು. ಸೊ ನಾವು ಟು ಆ್ಯಡ್ ಅನ್ ಯೂಸರ್ ಟು ದ ಗ್ರೂಪ್ ನಾವು ಈ ಕಮಾಂಡ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ದ ಕಮಾಂಡ್ ಗೋಸ್ ಲೈಕ್ ದಿಸ್: sudo ಯೂಸರ್ ಮಾಡ್. ಸೊ ಯೂಸರ್ ಮಾಡಿಫಿಕೇಶನ್ ಮಾಡ್ತಿದೀವಿ. ಸೊ ಯೂಸರ್ನ ಒಂದು ಗ್ರೂಪ್ಗೆ ಆ್ಯಡ್ ಮಾಡ್ತಿದೀವಿ ಅಂತಂದರೆ ಸೊ ದಟ್ ಆಲ್ಸೋ ಕನ್ಸಿಡರ್ಡ್ ಆಸ್ ಎ ಯೂಸರ್ ಮಾಡಿಫಿಕೇಶನ್. ಸೊ sudo ಯೂಸರ್ ಮಾಡಿಫಿಕೇಶನ್ _a_g. ಸೊ ಲೆಟ್ಸ್ ಗೆಟ್ ಇಟ್ ಕ್ಲಿಯರ್. ಸೊ ಇಲ್ಲಿ ಈ -ag ಅನ್ನೋದು ಏನು, ವಾಟ್ ಡಸ್ ಇಟ್ ರೆಪ್ರೆಸೆಂಟ್ಸ್ ಆ್ಯಂಡ್ ವೈ ಡಸ್ ಇಟ್ ಸ್ಟ್ಯಾಂಡ್ಸ್ ಫಾರ್ ಅನ್ನೋದನ್ನ ಕ್ಲಿಯರ್ ಆಗಿ ನೋಡೋದಾದ್ರೆ, A ಸ್ಟ್ಯಾಂಡ್ಸ್ ಫಾರ್ ಅಪೆಂಡ್ ಆ್ಯಂಡ್ G ಸ್ಟ್ಯಾಂಡ್ಸ್ ಫಾರ್ ಗ್ರೂಪ್, ಸ್ಪೆಸಿಫಿಕ್ ಗ್ರೂಪ್. ಸೊ ಈ ಒಂದು ಕಂಪ್ಲೀಟ್ ಮೀನಿಂಗ್ ಏನಪ್ಪಾ ಅಂತಂದ್ರೆ sudo ಯೂಸರ್ ಮಾಡ್ ಸ್ಪೇಸ್ AG. ಸೊ ನೀವು ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿರೋಂಥ ಗ್ರೂಪ್ಗೆ ಮೆನ್ಷನ್ ಮಾಡಿರೋಂಥ ಯೂಸರ್ನ ಅಪೆಂಡ್ ಮಾಡಬೇಕು ಆರ್ ಆ್ಯಡ್ ಮಾಡಬೇಕು ಅನ್ನೋದನ್ನ ಈ ಕಮೆಂಟ್ ಸ್ಪೆಸಿಫೈ ಮಾಡ್ತಾ ಇದೆ. AG ಸ್ಟ್ಯಾಂಡ್ಸ್ ಫಾರ್ ಅಪೆಂಡ್ ದ ಮೆನ್ಷನ್ ಯೂಸರ್ ಟು ದ ಸ್ಪೆಸಿಫಿಕ್ ಗ್ರೂಪ್. AG ಅಪೆಂಡ್ ಗ್ರೂಪ್. ಸೊ ಕೀಪ್ ಇಟ್ ಸಿಂಪಲ್ ಆ್ಯಂಡ್ ಕ್ಲಿಯರ್. sudo ಯೂಸರ್ ಮಾಡ್ ಅಪೆಂಡ್ ದ ಸ್ಪೆಸಿಫಿಕ್ ಯೂಸರ್ ಟು ದ ಮೆನ್ಷನ್ ಗ್ರೂಪ್ ಸ್ಪೇಸ್. ಫಸ್ಟ್ ನೀವು ಗ್ರೂಪ್ ನೇಮ್ನ ಮೆನ್ಷನ್ ಮಾಡ್ತೀರಾ. ಸೊ ಗ್ರೂಪ್ ನೇಮ್ ಲೆಟಸ್ ಗ್ರೂಪ್ 1ಗೆ ನಾವು ಯೂಸರ್ನ ಆ್ಯಡ್ ಮಾಡೋಣ. ಗ್ರೂಪ್ 1 ಸ್ಪೇಸ್. ಸೊ ನಾವಿವಾಗ ಗ್ರೂಪ್ _1. ಸೊ ಕರೆಕ್ಟ್ ಆಗಿದೆ. ಸೊ ಕರೆಂಟ್ಲಿ ನಮ್ಮ ಹತ್ರ ಯಾವುದೇ ಡೆಮೋ ಯೂಸರ್ IDs ಇಲ್ಲ. ಸೊ ಎಕ್ಸಿಸ್ಟಿಂಗ್ ಯೂಸರ್ ಐಡಿನೇ ಎಂಟರ್ ಮಾಡೋಣ. sudo ಯೂಸರ್ ಮಾಡ್ ಸ್ಪೇಸ್ AG ಅಪೆಂಡ್ ಯೂಸರ್ ಟು ದ ಗ್ರೂಪ್ ಸ್ಪೇಸ್ ಗ್ರೂಪ್ ನೇಮ್ ಗ್ರೂಪ್ 1 ಸ್ಪೇಸ್ ಯೂಸರ್ ನೇಮ್. ಕ್ಲಿಕ್ ಎಂಟರ್. ಸೊ ಇಲ್ಲಿ ನೀವು ಯೂಸರ್ನ ಗ್ರೂಪ್ ನೀವು ಹೊಸದಾಗಿ ಕ್ರಿಯೇಟ್ ಮಾಡಿರೋ ಗ್ರೂಪ್ಗೆ ನೀವು ಅಪೆಂಡ್ ಮಾಡಾಯ್ತು. ಸೊ ನಾವು ಇವಾಗ ನೀವು ಆ್ಯಡ್ ಮಾಡಿದಂಥ ಯೂಸರ್ ಆ ಗ್ರೂಪಲ್ಲಿ ಇದಾರೋ ಇಲ್ವೋ ಅನ್ನೋದನ್ನು ಕನ್ಫರ್ಮ್ ಮಾಡಬೇಕು ಅನ್ನೋದಾದರೆ ಜಸ್ಟ್ ಕನ್ಕ್ಯಾಟಿನೇಟ್ ದ ಗ್ರೂಪ್ ಫೈಲ್ cat etc group. ಸೊ ಹಿಯರ್ ಯು ಕ್ಯಾನ್ ಸಿ ದಟ್ ಗ್ರೂಪ್ 1 ನಲ್ಲಿ ಕರೆಂಟ್ ಯೂಸರ್ಸ್ ಬಂದ್ಬಿಟ್ಟು ಯೂಸರ್ ID ಇಲ್ಲಿ ಡಿಸ್ಪ್ಲೇ ಆಗ್ತಿದೆ. ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಕನ್ಫರ್ಮ್ ದಟ್ ಯೂಸರ್ ನೀವು ಕ್ರಿಯೇಟ್ ಮಾಡಿರೋಂಥ ಗ್ರೂಪಲ್ಲಿ ಯೂಸರ್ ಅಪೆಂಡ್ ಆಗಿದ್ರೆ ಇಲ್ವಾ ಅನ್ನೋದನ್ನ ನೀವು ಸೇಮ್ ಫೈಲ್ನ ಕನ್ಕ್ಯಾಟಿನೇಟ್ ಮಾಡೋದ್ರ ಮುಖಾಂತರ ನೀವು ಕನ್ಫರ್ಮ್ ಮಾಡ್ಕೋಬಹುದು. ಆ್ಯಂಡ್ ಈವರೆಗೆ ನಾನು ಇದನ್ನು ಟ್ರೈ ಮಾಡಿಲ್ಲ. ಲೆಟ್ ಅಸ್ ಟ್ರೈ ಟು ಆ್ಯಡ್ ದ ಸೇಮ್ ಯೂಸರ್ ಟು ದ ಡಿಫ್ರೆಂಟ್ ಗ್ರೂಪ್. ಸೊ sudo ಗ್ರೂಪ್ ಆ್ಯಡ್, ಇದು ಗ್ರೂಪ್ನ ಕ್ರಿಯೇಟ್ ಮಾಡೋದಕ್ಕೆ sudo
user mode, AG, group name. Let us take the second group, group underscore 2, and enter the same username. Yeah, ಯಾವುದೇ ರೀತಿ ಎರರ್ ಬಂದಿಲ್ಲ. I think it's also possible. You can see space GROUP. Okay. So this concludes that a user can be a part of one or more groups. So ಒಬ್ಬ ಯೂಸರು ಮೋರ್ ದೆನ್ ಒನ್ ಗ್ರೂಪ್ ಅಲ್ಲಿ ಇರಬಹುದು. ಸೊ ನಾನು ಇದನ್ನ ಮುಂಚೆ ಟ್ರೈ ಮಾಡಿರಲಿಲ್ಲ. ಲಿನಕ್ಸ್ ಅಲ್ಲಿ ಇದು ಪಾಸಿಬಲ್ ಹೌದೋ ಇಲ್ವೋ ಅಂತ ಗೊತ್ತಿರಲಿಲ್ಲ. ಐ ಜಸ್ಟ್ ಲರ್ನ್ಡ್ ಇಟ್. ಎಸ್, ಒನ್ ಯೂಸರ್ ಕ್ಯಾನ್ ಬಿ ಅ ಪಾರ್ಟ್ ಆಫ್ ಮೋರ್ ದೆನ್ ಒನ್ ಗ್ರೂಪ್. ಓಕೆ, ಇಟ್ಸ್ ಫೈನ್. ಸೊ ನೀವು ಇದೇ ರೀತಿ ನಿಮ್ಮ ಹತ್ರ ಮೋರ್ ದೆನ್ ಒನ್ ಆರ್ ಮೋರ್ ಯೂಸರ್ ಐಡಿಸ್ ಆರ್ ಯೂಸರ್ ಅಕೌಂಟ್ಸ್ ಇದ್ರೆ, ಸೊ ನೀವು ಈ ಗ್ರೂಪ್ಸ್ಗೆ ಆ್ಯಡ್ ಮಾಡೋದ್ರ ಮುಖಾಂತರ ನೀವು ಪ್ರಾಕ್ಟೀಸ್ ಮಾಡ್ಬೋದು ಆ್ಯಂಡ್ ಕಲ್ತ್ಕೋಬೋದು. ಸೊ ನೆಕ್ಸ್ಟ್ ಗ್ರೂಪ್ ಕ್ರಿಯೇಷನ್ ಆಯಿತು, ಗ್ರೂಪ್ಗೆ ಯೂಸರ್ನ ಅಪಾಯಿಂಟ್ ಮಾಡೋದಾಯಿತು, ಆ್ಯಂಡ್ ಗ್ರೂಪ್ನ ಕನ್ಫರ್ಮ್ ಮಾಡೋದಾಯಿತು, ಗ್ರೂಪ್ ಕ್ರಿಯೇಷನ್ಗೆ ಕನ್ಫರ್ಮೇಷನ್ ಮಾಡ್ಕೊಳ್ಳೋದು ಕೂಡ ಆಯಿತು, ಆ್ಯಂಡ್ ಗ್ರೂಪಲ್ಲಿ ಯಾರ್ಯಾರು ಇದ್ದಾರೆ ಅನ್ನೋದನ್ನ ಕನ್ಕ್ಯಾಟಿನೇಟ್ ಮಾಡೋದು ಕೂಡ ಆಯಿತು. ಸೊ ನೆಕ್ಸ್ಟ್ ಕಮ್ಸ್ ದ ರಿಮೂವಲ್ ಆಫ್ ಯೂಸರ್ ಫ್ರಮ್ ದ ಗ್ರೂಪ್. ಸೊ ನೀವು ಗ್ರೂಪಲ್ಲಿರೋ ಯೂಸರ್ಸ್ನ ರಿಮೂವ್ ಮಾಡಬೇಕು. ಹೌ ಕ್ಯಾನ್ ವಿ ಅಚೀವ್ ದಟ್? ಲೆಟ್ ಮೀ ಕ್ಲಿಯರ್ ಮೈ ಟರ್ಮಿನಲ್. ಸೊ ದಿಸ್ ಪಾಸ್ವರ್ಡ್ ಗೋಸ್ ಕ್ವೈಟ್, ಅಂದರೆ ಇಟ್ ಸೌಂಡ್ಸ್ ಸಮ್ ಡಿಫ್ರೆಂಟ್ ಕೈಂಡ್ ಆಫ್ ಕಮೆಂಟ್, ಬಿಕಾಸ್ ನೀವು ಇಲ್ಲಿವರೆಗೂ ನೋಡಿದಂಥ ಕಮಾಂಡಲ್ಲಿ ಯೂಸರ್ನ ಆ್ಯಡ್ ಮಾಡೋದಕ್ಕೆ ಯೂಸರ್ ಆ್ಯಡ್ ಅಥವಾ ಆ್ಯಡ್ ಯೂಸರ್ ಆಗಿರ್ಬೋದು, ಗ್ರೂಪ್ನ ಕ್ರಿಯೇಟ್ ಮಾಡೋದಕ್ಕೆ ಗ್ರೂಪ್ ಆ್ಯಡ್ ಆಗಿರ್ಬೋದು, ಯೂಸರ್ನ ಡಿಲೀಟ್ ಮಾಡೋದಕ್ಕೆ ಡೆಲ್ ಯೂಸರ್ ಅಥವಾ ಯೂಸರ್ ಡೆಲ್ ಆಗಿರ್ಬೋದು, ಈ ರೀತಿ ಕಮೆಂಟ್ಸ್ ನೋಡಿದ್ದೀರಾ. ಬಟ್ ಇಲ್ಲಿ ಒಂದು ಗ್ರೂಪಲ್ಲಿರೋ ಒಂದು ಯೂಸರ್ ಅಕೌಂಟ್ನ ರಿಮೂವ್ ಮಾಡಬೇಕು ಆರ್ ಡಿಲೀಟ್ ಮಾಡಬೇಕು ಅನ್ನೋದಿದ್ರೆ, ಇಲ್ಲೊಂದು ಡಿಫ್ರೆಂಟ್ ಈ ಕಮೆಂಡ್, ದಿಸ್ ಕಮೆಂಡ್ ಸೌಂಡ್ಸ್ ಕ್ವೈಟ್ ಡಿಫ್ರೆಂಟ್. ಸೊ ಇಟ್ ಗೋಸ್ ಲೈಕ್ ಇಸ್ sudo g password, g was wd and -d or -d stands for deletion. ಸೊ ಇಲ್ಲಿ ಫಸ್ಟ್ ನೀವು ಯೂಸರ್ ಕ್ರಿಯೇಟ್ ಮಾಡೋ ಟೈಮಲ್ಲಿ ಫಸ್ಟ್ ಯಾವ ಗ್ರೂಪ್ಗೆ ಯಾವ ಯೂಸರ್ನ ಆ್ಯಡ್ ಮಾಡಬೇಕು ಅಂತ ಸ್ಪೆಸಿಫೈ ಮಾಡ್ತಿದ್ರಿ. ಸೊ -AG ಆದಮೇಲೆ ಫಸ್ಟ್ ಗ್ರೂಪ್ ನೇಮ್ನ ಸ್ಪೆಸಿಫೈ ಮಾಡಿ ಆ ಗ್ರೂಪ್ಗೆ ಯಾವ ಯೂಸರ್ನ ಆ್ಯಡ್ ಮಾಡಬೇಕು ಅನ್ನೋದನ್ನ ಸ್ಪೆಸಿಫೈ ಮಾಡ್ತೀವ್ರಿ. ಬಟ್ ಇಲ್ಲಿ ಯಾವ ಯೂಸರ್ನ ಯಾವ ಗ್ರೂಪಿಂದ ಡಿಲೀಟ್ ಮಾಡಬೇಕು ಅಂತ ಸ್ಪೆಸಿಫೈ ಮಾಡ್ತೀರಾ. ಸೊ ಫಸ್ಟ್ ಡಿಲೀಷನ್ ಬಂದಾಗ ಯಾವ ಯೂಸರ್, ಎಂಟರ್ ದ ಯೂಸರ್ ಐ ಡಿ ಆ್ಯಂಡ್ ದೆನ್ ಗ್ರೂಪ್ ನೇಮ್, ಗ್ರೂಪ್ _1, click enter, done. Remove user Sijan from group 1. ಸೊ ರಿಮೂವಲ್ ಆಗಿದೆಯೋ ಇಲ್ವೋ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಣ. ಲೆಟ್ ಅಸ್ ಕನ್ಕ್ಯಾಟಿನೇಟ್ ದ ITC ಫೈಲ್ ಆಫ್ ಗ್ರೂಪ್. ಸೊ ಗ್ರೂಪ್ 1 ಅಲ್ಲಿ ಯೂಸರ್ ನೇಮ್ ಸುಜನ್ ಇರಬಾರ್ದು. ಅಫ್ಕೋರ್ಸ್ ಗ್ರೂಪ್ 1 ಇಂದ ಆ ಒಂದು ಪರ್ಟಿಕ್ಯುಲರ್ ಯೂಸರ್ ಐ ಡಿನ ರಿಮೂವ್ ಮಾಡಿ ಆಯಿತು. ಸೊ ಇಫ್ ಯು ವಾಂಟ್ ಟು ಅಚೀವ್ ದ ಸೇಮ್ ಥಿಂಗ್ ಫಾರ್ ಗ್ರೂಪ್ 2, repeat the same command, sudo g password -d, username same, group 2 underscore, group _2, click enter, removing user from group 2. If you want to confirm once again, just concatenate the ITC file of group. Yes, of course, a particular user ಅಕೌಂಟ್ನ ಎರಡೂ ಗ್ರೂಪಿಂದ ನಾವು ರಿಮೂವ್ ಮಾಡಿ ಆಯ್ತು. ಸೊ ದಿಸ್ ಈಸ್ ಹೌ ವಿ ಡಿಲೀಟ್ ಆರ್ ವಿ ರಿಮೂವ್ ದ ಯೂಸರ್ಸ್ ಫ್ರಮ್ ದ ಪರ್ಟಿಕ್ಯುಲರ್ ಗ್ರೂಪ್ಸ್. ಆ್ಯಂಡ್ ಇರೋ ಒಂದು ಗ್ರೂಪ್ಸಲ್ಲಿ ಯೂಸರ್ಸೇ ಇಲ್ಲ ಅಂದಮೇಲೆ ನಿಮಗೆ ಆ ಗ್ರೂಪ್ ಅವಶ್ಯಕತೆ ಇಲ್ಲ. ಸೊ ದೆರ್ ಇಸ್ ನೋ ನೀಡ್ ಆಫ್ ದಟ್ ಗ್ರೂಪ್ ಎನಿಮೋರ್ ಅನ್ನೋ ಟೈಮಲ್ಲಿ ಇಫ್ ಯು ವಾಂಟ್ ಟು ಡಿಲೀಟ್ ದಟ್ ಪರ್ಟಿಕ್ಯುಲರ್ ಗ್ರೂಪ್, ಸೊ ಹಿಯರ್ ಕಮ್ಸ್ ಅವರ್ maybe 4th or 5th command, sudo group bell group name. So group deletion, group add for adding group, and group del for deletion of group. Sudo group del group name, for example group _1, click enter.
So if we want to confirm our group deletion, just concatenate a file and ಇಲ್ಲಿ ನೋಡ್ಬೋದು ಜಸ್ಟ್ ಗ್ರೂಪ್ ಅಂಡರ್ಸ್ಕೋರ್ 2 ಅಂಡರ್ಸ್ಕೋರ್ 3 ಅಂಡರ್ಸ್ಕೋರ್ 4 ಇದೆ. ಸೊ ಗ್ರೂಪ್ ಅಂಡರ್ಸ್ಕೋರ್ 1 ಅನ್ನೋದು ಗ್ರೂಪ್ ಡಿಲೀಟ್ ಆಗಿದೆ. ಸೊ if you want to achieve the same for all the groups, just use the same command sudo grouptel space group name group 2 delete, group 3 delete, group 4 delete. And of course, there is no group named group 5. I think almost all the groups are clear. Let us concatenate the group file. Yeah, there are no groups named group underscore. ನಾವು ಕಸ್ಟಮೈಸ್ ಆಗಿ ನಮ್ಮ ಕ್ರಿಯೇಟ್ ಮಾಡಿದಂಥ ಯಾವುದೇ ಗ್ರೂಪ್ಸ್ ಕೂಡ ಇಲ್ಲಿ ಡಿಸ್ಪ್ಲೇ ಆಗ್ತಿಲ್ಲ. ಸೊ hence we can conclude that all the groups that we have created before were deleted successfully and it's displayed in the group file. So ಇಲ್ಲಿಗೆ ನಮ್ದು ಕಾಮನ್ ಗ್ರೂಪ್ ಮ್ಯಾನೇಜ್ಮೆಂಟ್ ಅಲ್ಲಿ ಗ್ರೂಪ್ ಕ್ರಿಯೇಷನ್ ಆಗಿರ್ಬೋದು ಅಂಡ್ ಗ್ರೂಪ್ಗೆ ಯೂಸರ್ನ ಅಪಾಯಿಂಟ್ ಮಾಡೋದು ಆರ್ ಆ್ಯಡ್ ಮಾಡೋದಾಗಿರ್ಬೋದು ಅಂಡ್ ಡಿಲೀಟ್ ಮಾಡೋದಾಗಿರ್ಬೋದು ಅಂಡ್ ಪರ್ಟಿಕ್ಯುಲರ್ ಯೂಸರ್ನ ಗ್ರೂಪಿಂದ ರಿಮೂವ್ ಮಾಡೋದಾಗಿರ್ಬೋದು ಅಂಡ್ ಗ್ರೂಪ್ನ ಡಿಲೀಟ್ ಮಾಡೋದಾಗಿರ್ಬೋದು ಅಂಡ್ ಫೈನಲಿ ಗ್ರೂಪ್ ಫೈಲ್ನ ಕನ್ಕ್ಯಾಟಿನೇಟ್ ಮಾಡೋದಾಗಿರ್ಬೋದು. ಸೊ ಇಷ್ಟು ಬೇಸಿಕ್ ಆ್ಯಕ್ಷನ್ಸ್ ನಾವು ಇಲ್ಲಿ ಕವರ್ ಮಾಡಿದ್ದೀವಿ. ಸೊ ದಿಸ್ ಕಂಪ್ಲೀಟ್ಸ್ ಅ ಬೇಸಿಕ್ ಯೂಸರ್ ಮ್ಯಾನೇಜ್ಮೆಂಟ್ ಆಸ್ ವೆಲ್ ಆಸ್ ಗ್ರೂಪ್ ಮ್ಯಾನೇಜ್ಮೆಂಟ್. ಸೊ ನಾವು ಓವರ್ ಆಲ್ ಯೂಸರ್ ಮ್ಯಾನೇಜ್ಮೆಂಟ್ ಅಂತ ರೆಪ್ರೆಸೆಂಟ್ ಮಾಡೋದಕ್ಕೆ ಇಟ್ಸ್ ಎ ಬೆಟರ್ ವೆಲ್. ಸೊ ಇಲ್ಲಿ ಆಲ್ಮೋಸ್ಟ್ ಆಲ್ ಫಂಡಮೆಂಟಲ್ಸ್ ಆ್ಯಂಡ್ ಬೇಸಿಕ್ಸ್ನ ಇಲ್ಲಿ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಇನ್ ಅಪ್ಕಮಿಂಗ್ ಎಪಿಸೋಡ್, ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ನಾವು ಲಿಟ್ಲ್ ಬಿಟ್ ಪ್ಯಾಕೇಜ್ ಮ್ಯಾನೇಜರ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ವೆನ್ ಇಟ್ ಕಮ್ಸ್ ಟು ವಿಂಡೋಸ್, ನೀವು ಹೇಗೆ ಫಾರ್ ಎಕ್ಸಾಂಪಲ್ ನಾವು ನಮ್ಮ ಫಸ್ಟ್ ಎಪಿಸೋಡಲ್ಲಿ ಡಿಸ್ಕಸ್ ಮಾಡಿದಾಗೆ ಹೇಗೆ VS ಕೋಡ್ನ ಇನ್ಸ್ಟಾಲ್ ಮಾಡೋದಕ್ಕೆ ನಾವು ಹೇಗೆ ಡೆಬಿಯನ್ ಫೈಲ್ನ ಡೌನ್ಲೋಡ್ ಮಾಡ್ಕೊಂಡಿದ್ವಿ, ಆಸ್ ಇಟ್ ಈಸ್ ನಾವಿಲ್ಲಿ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡೋದಕ್ಕೆ ಲಿನಕ್ಸಲ್ಲಿ ಪರ್ಟಿಕ್ಯುಲರ್ಲಿ CLI ನಾವು ಯಾವ ರೀತಿ ಇನ್ಸ್ಟಾಲ್ ಮಾಡ್ತೀವಿ. ಸೊ ಪ್ಯಾಕೇಜ್ ಮ್ಯಾನೇಜರ್ಸ್ ಅಂದರೆ ಏನು, ಹೌ ಡಸ್ ಇಟ್ ವರ್ಕ್, ಆ್ಯಂಡ್ ಯಾವ ರೀತಿ ನಾವು ಒಂದು ಅಪ್ಲಿಕೇಶನ್ ಆಗಿರ್ಬೋದು ಒಂದು ಪರ್ಟಿಕ್ಯುಲರ್ ಫೀಚರ್ ಅಥವಾ ಏನು ಅಡಿಷ್ನಲ್ ಏನು ನಮಗೆ ರಿಸೋರ್ಸ್ ಬೇಕಾಗಿರುತ್ತೆ ಅವನ್ನೆಲ್ಲ ಹೇಗೆ ಡೌನ್ಲೋಡ್ ಮಾಡೋದು ಆ್ಯಂಡ್ ಇನ್ಸ್ಟಾಲ್ ಮಾಡ್ಬೋದು ಅನ್ನೋದನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ನೋಡೋಣ. ಸೊ ಐ ಥಿಂಕ್ ನೆಕ್ಸ್ಟ್ ಎಪಿಸೋಡ್ ಈಸ್ ಆಲ್ ಅಬೌಟ್ ಪ್ಯಾಕೇಜ್ ಮ್ಯಾನೇಜರ್ಸ್. ಸೊ ಲೆಟ್ಸ್ ಕನ್ಕ್ಲೂಡ್ ಅವರ್ user management in Linux through CLI.